ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಡ್ರೈ ಜಾಮೂನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ನಾನಿಲ್ಲಿ 1 kg ಪೌಡರ್ಗೆ ತೋರಿಸ್ತಾ ಇದ್ದೀನಿ. 1 kg ಪೌಡರ್ಗೆ ಪರ್ಫೆಕ್ಟ್ ಮೆಷರ್ಮೆಂಟ್ನು ನಾನು ಹೇಳಿದ್ದೀನಿ. ಯೂಶ್ವಲಿ ನಾವು ಫಂಕ್ಷನ್ಸ್ ಅಂದ ತಕ್ಷಣ ಆಚೆಯಿಂದ ಸ್ವೀಟ್ಸ್ ತರೋದು ಕಾಮನ್ನು, ಬಟ್ ನಾವು ಆಲ್ಮೋಸ್ಟು ಮನೇಲೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇದು ನಾವು ಒಂದು ಫಂಕ್ಷನ್ಗೆ ಇಷ್ಟೊಂದು ಜಾಮೂನು ಮಾಡಿದ್ದು. ಬನ್ನಿ ಹಾಗಿದ್ರೆ 1 kg ಜಾಮೂನ್ಗೆ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1 kg ಜಾಮೂನ್ ಪೌಡರ್ನ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 1/4 ಭಾಗ ಅಷ್ಟು ನೀರನ್ನು ತೊಗೋಬೇಕಾಗುತ್ತೆ. ನೀವು ಯಾವ್ದು ಅಳತೆಯಲ್ಲಿ ತೊಗೊಂಡಿರ್ತೀರ ಅದೇ ಅಳತೆಯಲ್ಲಿ 1/4 ಭಾಗ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಡೋ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಪಾಕ ಮಾಡ್ಕೊಳ್ಬೇಕಲ್ವ, ಅದಕ್ಕೆ ಸೇಮ್ ಜಾಮೂನ್ ಯಾವುದ್ರಲ್ಲಿ ಅಳತೆ ತೊಗೊಂಡಿರ್ತೀರ ಅದರಲ್ಲೇ ಕಂಪ್ಲೀಟ್ ಫುಲ್ ತೊಗೊಳ್ಳಿ. ಅಂದರೆ 1 kg ಸಕ್ಕರೆ ತೊಗೋಬೇಕಾಗತ್ತೆ. ಅದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಜೊತೆಗೆ ಏಲಕ್ಕಿ ಕಾಯಿ ಮತ್ತು ಸ್ವಲ್ಪ ಕೇಸರಿ ಪೆಟಲ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಕುದಿಸ್ಬೇಕು ಅಂತ ಅಂದರೆ 1 ಎಳೆ ಪಾಕ ಬರಬೇಕಾಗತ್ತೆ. ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ್ರೆ ಪಾಕ ರೆಡಿ ಆಗುತ್ತೆ. ಆ್ಯಂಡ್ 1 ಎಳೆ ಪಾಕ ತೆಗಿಬೇಕು ಯಾವಾಗಲೇ ಜಾಮೂನ್ ಮಾಡಿದ್ರು. ನಾನು ಆಲ್ರೆಡಿ ಹೇಳಿದಾಗೆ 1 kgಗೆ ಮಾಡ್ತಿರೋದ್ರಿಂದ 1 kg ಸಕ್ಕರೆ, 1 kg ಗುಲಾಬ್ ಜಾಮೂನ್ ಪೌಡರ್ ಎರಡೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಗುಲಾಬ್ ಜಾಮೂನ್ ಉಂಡೆಗಳನ್ನ ಮಾಡಿಟ್ಕೋಬೇಕಾಗುತ್ತೆ. ಅದಕ್ಕೆ ಆಲ್ರೆಡಿ ಡೋ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಮತ್ತೆ ಇನ್ನೊಂದು ಸಲ ಸ್ಮೂತ್ ಮಿಕ್ಸ್ ಕೊಟ್ಬಿಟ್ಟು ಈ ಥರ ಉಂಡೆಗಳು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿ ಇಟ್ಕೋಬೇಕು. ಇನ್ಫ್ಯಾಕ್ಟ್ ಈ ವಿಡಿಯೋ ಇಷ್ಟೊಂದು ಇನೋವೇಟಿವ್ ಆಗಿ ಬಂದಿದೆ ಅಂತ ಅಂದ್ಕೋಬೇಡಿ. ಇದು ನಮ್ಮ ಅಕ್ಕನ ಮಗ ಮಾಡಿರೋದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಲ್ವಾ ವಿಡಿಯೋ. ಇವಾಗ ಜಾಮೂನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಾಯಿಸ್ಕೋಬೇಕಾಗತ್ತೆ. ಆಮೇಲೆ ನಾವು ಮಾಡಿಟ್ಟಿರುವಂಥ ಜಾಮೂನ್ ಉಂಡೆಗಳನ್ನ ಈ ಥರ ನಿಧಾನಕ್ಕೆ ಬಿಡಬೇಕು ಆ್ಯಂಡ್ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ. ಜಾಮೂನ್ನ ಮಾತ್ರ ನಿಧಾನಕ್ಕೆ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡಿ, ಬಿಕಾಸ್ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕು ಅದಕ್ಕೋಸ್ಕರ. ಸೊ ಯಾವಾಗಲೇ ಬೇಯಿಸಿದ್ರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು. ಮತ್ತು ಅದು ಎಷ್ಟು ಬೇಯಬೇಕು ಅಂತ ಅಂದರೆ ಆಲ್ಮೋಸ್ಟ್ ಈ ಥರ ಕಲರ್ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟು ಕಲರ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಆ್ಯಂಡ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಇವಾಗ ಇದನ್ನು ಬೇರೆ ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೋತೀನಿ. ಈ ಥರ ಆಗಿರುತ್ತೆ. ಇವಾಗ ಈ ಜಾಮೂನ್ನ ನಾವು ಪಾಕದೊಳಗಡೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಒಂದು 1/2 hour ಬಿಟ್ಬಿಡಬೇಕು. ಪಾಕ ಎಲ್ಲ ಕಂಪ್ಲೀಟಾಗಿ ಹೀರ್ಕೋಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಡ್ರೈ ಜಾಮೂನ್ ಮಾಡ್ತಿರೋದ್ರಿಂದ ಅದರಲ್ಲೇ ಬಿಡೋಕ್ಕಾಗಲ್ಲ. ಇವಾಗ ನಾವು ಇದು ಪಾಕ ಹೀರ್ಕೊಳ್ಳೋವರೆಗೂ ವೆಯ್ಟ್ ಮಾಡಬೇಕು ಒಂದು 1/2 hour. ಮತ್ತು ನೀವು ಹೀಗೆ ತಿನ್ನಬೇಕು ಅನ್ನೋದಿದ್ರೂ ಒಂದು ಸ್ವಲ್ಪ ಎತ್ತಿಟ್ಕೊಂಬಿಟ್ಟು ಒಂದು ಸ್ವಲ್ಪ ಡ್ರೈ ಜಾಮೂನ್ ಮಾಡ್ಕೊಳ್ಳಿ, ಇನ್ನು ಸ್ವಲ್ಪ ನಾರ್ಮಲ್ ಜಾಮೂನು ಮಾಡ್ಕೋಬೋದು. ಇವಾಗ ನೋಡಿ 1/2 hour ಆದಮೇಲೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಥರ ಸ್ಟ್ರೇನ್ ಮಾಡಿ ಇಟ್ಕೋಬೇಕು. ಪಾಕ ಸಪ್ರೇಟು ಮತ್ತು ಜಾಮೂನ್ನ ಸಪ್ರೇಟು ಎತ್ತಿಟ್ಕೋಬೇಕಾಗುತ್ತೆ. ಇದೊಂದು 2 ನಿಮಿಷ ಸೋರು ಹಾಕ್ಕೋಬೇಕು. ಯಾಕಂದರೆ ಅದರಲ್ಲಿರೋ ಪಾಕ ಎಲ್ಲ ಒಂದು ಸ್ವಲ್ಪ ಆಚೆ ಬರಬೇಕಾಗುತ್ತೆ ಅದಕ್ಕೋಸ್ಕರ. ಆದರೆ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬಾರ್ದು. ಸ್ವಲ್ಪ ಅದು ಅದರಲ್ಲಿ ತೇವಾಂಶ ಇರಬೇಕಾದ್ರೇ ನಾವು ಡೆಸಿಕೇಟೆಡ್ ಕೋಕೋನಟ್ ಜೊತೆ ಅದನ್ನು ಡಿಪ್ ಮಾಡಬೇಕಾಗುತ್ತೆ. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ನಾನೆಲ್ಲ ಜಾಮೂನು ಈ ಥರ ಡೆಸಿಕೇಟೆಡ್ ಕೋಕೋನಟ್ಟಿಂದ ಡಿಪ್ ಮಾಡಿ ತೆಗೆದಿಟ್ಕೋತೀನಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದಾಗೆ ನಾವು ಮಾಡ್ತಿರೋದು ಇಲ್ಲಿ ಡ್ರೈ ಜಾಮೂನ್ ಆ್ಯಂಡ್ ನಾವು ಇದನ್ನು ಒಂದು ಫಂಕ್ಷನ್ಗೆ, ಅಂದರೆ ತುಂಬ ರಿಲೇಟಿವ್ಸ್ ಎಲ್ಲ ಬರ್ತಿದ್ರು ಅಂತ ಎಲ್ಲರಿಗೋಸ್ಕರ ಅಂತ ಮಾಡಿದ್ದು. ಆಲ್ಮೋಸ್ಟ್ 1 kg ಮಾಡಿದ್ದು. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ಡ್ರೈ ಜಾಮೂನ್ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಇಲ್ಲಿ ನೋಡಿ ಅದನ್ನು ಮುರಿದು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ ಆ್ಯಂಡ್ ಪಾಕ ಎಲ್ಲ ಆಲ್ಮೋಸ್ಟು ಹೀರ್ಕೊಂಡು ನೀಟಾಗಿರುತ್ತೆ. ಸೊ ಇಷ್ಟೇ ಆ್ಯಕ್ಚುಲಿ ಸಿಂಪಲ್ ಪ್ರೋಸೆಸ್, ಸೇಮ್ ಆ್ಯಸ್ ಜಾಮೂನ್ ಹೇಗೆ ಮಾಡ್ತಿರೋ ಹಾಗೆ. ಬಟ್ ನೀವು ಪಾಕದಿಂದ ಆಚೆ ತೆಗೆದು ಡೆಸಿಕೇಟೆಡ್ ಕೋಕೋನಟ್ನಿಂದ ಡಿಪ್ ಮಾಡಬೇಕಾಗುತ್ತೆ ಅಷ್ಟೇ. ಎಕ್ಸ್ಟ್ರಾ ಪ್ರೋಸೆಸ್ ಇದರಲ್ಲಿ, ಬಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ್ಯಂಡ್ ಫಂಕ್ಷನ್ಸ್ಗೆ ಈ ಥರ ಒನ್ಸ್ ಇನ್ ಅ ವೈಲ್ ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾವು ಆಚೆ ಫುಡ್ನ ಅವಾಯ್ಡ್ ಮಾಡಿದಾಗುತ್ತೆ. ಆಚೆಯಿಂದ ತರೋ ಸ್ವೀಟ್ಸ್ಗಿಂತ ಖಂಡಿತ ಇದು ತುಂಬ ಬೆಸ್ಟ್ ಅಲ್ವಾ. ಅದಕ್ಕೋಸ್ಕರ ಮನೇಲೇ ಫಂಕ್ಷನ್ಸ್ ಇದ್ದಾಗ, ಎಸ್ಪೆಷಲಿ ಗೆಸ್ಟ್ಗಳು ಬಂದಾಗ ಈ ಥರ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಆಲ್ರೆಡಿ ಹೇಳಿದಾಗೆ 1 kg ಮೆಷರ್ಮೆಂಟ್ಗೆ ನಾನು ಮಾಡಿರೋದು. ನಿಮಗೆ ಮೆಷರ್ಮೆಂಟ್ಸ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.